ಗ್ಯಾರಂಟಿ ನ್ಯೂಸ್ ಮತ್ತು ಆಡ್6 ವತಿಯಿಂದ ಈ ರಂಗೋಲಿ ಸ್ಪರ್ಧೆಯನ್ನ ಇಡೀ ರಾಜ್ಯದಾದ್ಯಂತ ಆಯೋಜನೆ ಮಾಡಲಾಗಿತ್ತು. ಪ್ರಮುಖವಾಗಿ ರಾಮನಗರದ ಮಾಗಡಿ ತಾಲೂಕಿನಲ್ಲೂ ಕೂಡ ಬಾಲಾಜಿ ಪಬ್ಲಿಕ್ ಶಾಲೆಯ ಆವರಣದಲ್ಲೂ ಕೂಡ ಈ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಒಂದು ರೀತಿ ಸಂಕ್ರಾಂತಿ ಹಬ್ಬದ ರೀತಿಯಲ್ಲಿ ಅಲ್ಲಿನ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಸಂಭ್ರಮಿಸಿದ್ದಾರೆ. ಹೇಗಿತ್ತು ಆ ಸಂಭ್ರಮ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅಧ್ಯಕ್ಷತೆ ವಹಿಸಿದ ಬೆನಕಾ ಗೋಲ್ಡ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಭರತ್ ಕುಮಾರ್ ಅವರನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ರಂಗೋಲಿ ಬಿಡಿಸುವ ಮೂಲಕ ಸಮಾಜ ಸೇವಕರಾದ ಶೈಲಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಅದಕ್ಕೂ ಮುನ್ನ ವಿದ್ಯಾಚೇತನ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆ ವೇದಿಕೆ ಹಂಚಿಕೊಂಡು ದೀಪ ಬೆಳಗಿಸಿದ್ರು. ಕಾರ್ಯಕ್ರಮಕ್ಕೆ ಭೇಟಿ ನೀಡಿರುವ ಬೆನಕಾ ಗೋಲ್ಡ್ ಕಂಪನಿ ಎಂಡಿ ಭರತ್ ಕುಮಾರ್ಗೆ ಅದ್ದೂರಿ ಸ್ವಾಗತ ಕೂಡ ಸಿಕ್ತು. ಇದೇ ವೇಳೆ ಮಾತನಾಡಿರುವ ಬೆನಕಾ ಗೋಲ್ಡ್ ಕಂಪನಿ ಮಾಲೀಕ ಭರತ್ ಕುಮಾರ್ ಸಂತಸ ವ್ಯಕ್ತಪಡಿಸಿದ್ರು. ಸಂಸ್ಕೃತಿ ಹಾಗೂ ಸಂಸ್ಕೃತಿನ ಬೆಳೆಸೋದು ನಮ್ಮ ಪ್ರತಿಯೊಬ್ಬ ಪ್ರಜಾಪ್ರಭುತ್ವದ ಒಬ್ಬ ಪ್ರಜೆಯಾಗಿ ಕರ್ತವ್ಯ. ಹಾಗೂ ಎಲ್ಲರೂ ಇದನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ನಾವು ಮಾರ್ಗದರ್ಶನದಿಂದ ನಡೆಸ್ಕೊಂಡು ಹೋಗಬೇಕು. ಖುಷಿಯಾಯಿತು. ತುಂಬ ಈ ಹಳ್ಳಿ ಸೊಗಡಲ್ಲಿ ಏನು ರೂಪ ರೇಷ್ಮೆಗಳು ಏನಿದೆ ಅದನ್ನು ಮಾಡಿದಂತಹ ಗ್ಯಾರಂಟಿ ನ್ಯೂಸ್ಗೆ ನನ್ನ ಅಭಿನಂದನೆಗಳು. ರಂಗೋಲಿ ಸ್ಪರ್ಧೆಯಲ್ಲಿ ಚೈತ್ರಾಗೆ ಶಿವನ ಚಿತ್ರಕ್ಕೆ ಪ್ರಥಮ ಬಹುಮಾನ ಲಭಿಸಿದೆ. ಬಳಿಕ ಅತ್ತಿಂಗೆರೆ ಪ್ರೇಮ ಅವರು ಬಿಡಿಸಿರುವ ನವಿಲು ಭಾವಚಿತ್ರದ ರಂಗೋಲಿಗೆ ದ್ವಿತೀಯ ಬಹುಮಾನ ಲಭಿಸಿತು. ಗ್ಯಾರಂಟಿ ನ್ಯೂಸ್ನಿಂದ ನಮ್ಮ ಸೊಸೆ ರಂಗೋಲಿ ಹಾಕಿದಿಂದ ನಮಗೆ ತುಂಬ ಸಂತೋಷ ಆಯಿತು. ನಮ್ಮ ಮಗ ಮತ್ತು ನಮ್ಮ ಸೊಸೆ ಕೂಡ ನಮ್ಮ ಜೊತೆಯಲ್ಲಿ ಬಂದು ರಂಗೋಲಿ ಹಾಕಿ ನಮಗೆ ಸಂತೋಷನ ಉಂಟು ಮಾಡೈತೆ. ಹಾಗೂ ಒಂದು ದ್ವಿತೀಯ ಬಹುಮಾನನೂ ನಮಗೆ ಸಿಕ್ಕೈತೆ. ಒಟ್ಟಾರೆಯಾಗಿ ಗ್ಯಾರಂಟಿ ನ್ಯೂಸ್ ರಂಗೋಲಿ ಕಾರ್ಯಕ್ರಮ ಮಾಗಡಿಯಲ್ಲಿ ಸಂಕ್ರಾಂತಿ ಹಬ್ಬದಂತೆ ಭಾಸವಾಯಿತು. ಎಲ್ಲೆಲ್ಲೂ ಗ್ಯಾರಂಟಿ ನ್ಯೂಸ್ ಫ್ಲೆಕ್ಸ್ ಮತ್ತು ಭಾಗವಹಿಸಿದ್ದ ಎಲ್ಲ ಸ್ಪರ್ಧಿಗಳಿಗೆ ಪ್ರಶಸ್ತಿ ಪತ್ರ ವಿತರಣೆ ಮಾಡಲಾಯಿತು. ರಾಜು ಕೆಎಸ್, ರಾಮನಗರ, ಗ್ಯಾರಂಟಿ ನ್ಯೂಸ್.